ನಿನಗೆ ಸಲ ಹೇಳೀನಿ ಬಾಗಲ ಬಿಟ್ಟು ಹೊರಗೆ ಬರಿಬೇಡ ಅಂತೇಳಿ ಬಾಯಿ ಮುಚ್ಕೊಂಡು ಮನ್ಯಾಗ ಕುತ್ತಿ ಸರಿ ಹೊರಗೆ ಬಂದ ಮರ್ಯಾದೆ ಕಳೆದೆ ಅಂದ್ರ ಊರಲ್ಲಿ ಹೋಯ್ತು ಕೊಂದು ಬಿಡು ಬಿಡು. ಯಾಕಣ್ಣ ವಯಸ್ಸ ತಂದೆ ಮೇಲೆ ಎಷ್ಟೊಂದು ರೇಗಾಡ್ತೀಯಲ್ಲ ಅಣ್ಣ. ಆ ತಂದೆ ನಿನ್ಗಷ್ಟ ಜನ್ಮ ಕೊಟ್ಟಿಲ್ಲ, ನನಗೂ ಕೂಡ ಜನ್ಮ ಕೊಟ್ಟಿದ್ದಾರೆ. ಸಲ ಹೇಳಿದ್ ನಿನಗ ಈ ನಾಯಿನ ಹೊರಗೆ ಬಿಡಬೇಡ, ಕೊಳ್ಳಿಗೆ ಸರ್ಪನಿ ಕಟ್ಟಿ ಕಂಬಕ್ಕೆ ಬಿಗಿ ಅಂತ ಹೇಳೀನಿ. ಮರ್ಯಾದೆ ಗೊತ್ತಿಲ್ಲ, ಕಿಮ್ಮತ್ತು ಗೊತ್ತಿಲ್ಲ. ನಡಿ ಮನೆಗೆ. ಮಣಿ ಬಿಟ್ಟು ಎಂದ ಹೊರಗೆ ಬಂದಿಲ್ಲ ಅಂದ ನನ್ನ ನಿನ್ನ ಸಂಬಂಧ ಮುಗೀತ. ಅಟ್ಟ ಪ್ರೀತಿ ಇದ್ದವ ಬರುವಾಗ ನಮ್ಮ ಅಪ್ಪ ಅದಾನಂತ ಕರ್ಕೊಂಡು ಬರ್ಬೇಕಾಗಿತ್ತು. ಹೆಂಡತಿ ಕೈ ಹಾಕಿ ಕರ್ಕೊಂಡು ಬಂದಿಯಲ್ಲ, ಅವಾಗ ನೆನಪಾಗ್ಲಿಲ್ಲ ನಾ ಅಪ್ಪ. ಇದು ನನ್ನ ಮನೆಯವ್ರ ಸಾಬರಿ. ಮುಚ್ಕೊಂಡು ಸುಮ್ಮನಿಂದ್ರೆ ಅಲ್ರಿ ಏನಾಗೈತಿ ನಿಮಗ? ಎಲ್ಲರ ಮೇಲೂ ರೇಗಾಡತ್ತೀರಿ. ಪಾಪ ತಂದೆ ವಯಸ್ಸಿನ ಮಾವನ ನಡಿ ಅಂತ ಹೇಳ್ತೀರಿ, ನಾಯಿ ಅಂತ ಮಾತಾಡ್ತೀರಿ. ಇದ್ ನಿಮಗ್ ಸರಿ ಕಾಣಿಸ್ತೇನ್ರಿ? ಅದ್ಗೆ ಅಣ್ಣ ಎಷ್ಟು ಹೇಳಿದ್ರು ತಿಳ್ಕೋ ಜ್ಞಾನ ಇಲ್ಲ. ಬಾತ್ಗೆ ಚಾ ಕುಡ್ದು ಹೋಗಿ ಬಾತ್ಗೆ ನಡಿ ಹೋಗೋಣ. ಇದನ್ನ ಇನ್ನೇಮ್ ಯಾವಾಗಾರ ಬರ್ತನ. ಈಗ ನಿನ್ನ ಕಣ್ ಮುಂದೆ ಎಷ್ಟು ಎಲ್ಲಾರ ಮೇಲೆ ಜಗಳ ಮಾಡಾಕತ್ಯಾನ. ಈ ಸದ್ದದ್ರಾಗ ನಿಮ್ ಮನ್ಯಾಗ ಬಂದದ್ ನೋಡಿದ್ರ ನಾನು ಬಡದ್ ಮನೆ ಬಿಟ್ಟು ಹೊರಗ ಹಾಕ್ತಾನ. ಮೈದುನ ನೀ ಏನ್ ತಪ್ಪು ತಿಳ್ಕೊಬೇಡಪ್ಪ. ಇನ್ನೊಂದ್ ಸಾರಿ ಬಂತ ಊಟ ಮಾಡ್ಕೊಂಡ ಹೋಗ್ತಾನ. ಆಯ್ತದ್ಗೆ ನಾ ಬರ್ತೇನೆ ಮೈದನ. ತಂಗಿ ನಾ ಬರ್ತೇನೆ ಯವ್ವ. ಆಯ್ತಕ್ಕ. ನನ್ ಮೈದನ ಚಂದಂಗ್ ನೋಡ್ಕೊತ ಹೋಗುವ. ಬಾಯ್ ಸತ್ತಾವ ಇನ್ಕೋಸ್ತಾನ ನನ್ನ ಹೊಟ್ಟಿಲಿ ಹುಟ್ಟಿದ ಮಗ ಅದು ಜಪಾನ್ ಮಾಡೀನಿ. ಈಗ ನೀ ಬಂದ ಮೇಲೆ ನಿನ್ ಕೈ ಹಿಡ್ದ ಮನೆ ಬಿಟ್ಟು ಹೊರಗ್ ಬಂದಾನ. ನೀನ ನೋಡ್ಕೊತ ಹೋಗುವ ಮೈದನ. ನಾ ಬರ್ತೇನಪ್ಪ. ಆಯ್ತದ್ಗೆ. ದೇವ್ರ ಯಾಕಪ್ಪ ಯಾಕೆ ರೀತಿ ನಾನು ಕಷ್ಟ ಕೊಡ್ತಾ ಇದೆಯಾ ದೇವ್ರ? ಮನ್ಯಾಗ ತಿನ್ನಾಕ ಒಂದು ತುತ್ತು ಅನ್ನ ಇಲ್ಲಾಗೈತಿ. ನನ್ನ ಹೆಂಡತಿ 2 ದಿವಸ ಅದು ಉಪವಾಸ ಇದ್ದ. ಊರಾಗ ಯಾರ ಕೆಲಸ ಕೇಳ್ಬೇಕಂದ್ರ ಯಾರೂ ಕೆಲಸ ಕೊಡಾಕ್ತಿಲ್ಲ. ಯಾಕಂದ್ರ ಕೆಲಸ ಕೊಟ್ರ ನಿಮ್ಮ ಅಣ್ಣ ಕಡಿತೀನು ಬಡಿತೀನು ಅಂತಾರೋ, ಕೆಲಸ ಇಲ್ಲಪ್ಪ ಅಂತ ಹೇಳ್ತಾರ. ಕಿರಾಣಿ ಅಂಗಡಿಯಾಗ ರೇಷನ್ ತರ್ಬೇಕಂತ ಹೋದ್ರ ಕಿರಾಣಿ ಅಂಗಡಿಯವ್ರು ಸ್ವರ ರೇಷನ್ ಕೊಡ್ತಾ ಇಲ್ಲ. ಯಾಕಪ್ಪ ದೇವ್ರ ಹೆಂಗ್ ಮಾಡ್ಬೇಕು ಜೀವನ ಗೊತ್ತಾಗ್ತಾ ಇಲ್ಲ. ಹೌದು, ಯಾಕಂದ್ರ ನನ್ನ ಹೆಂಡತಿಗೆ ಹೆಂಗಾದ್ರೂ ಮಾಡಿ ಎಷ್ಟೇ ಕಷ್ಟ ಆದ್ರೂ ಚಿಂತಿಲ್ಲ. ನಾ ದುಡಿದು ನನ್ನ ಹೆಂಡತಿಗೆ ಊಟ ತರಬೇಕು ನಾ. ಹೌದು, ಇವತ್ತು ನಾನು ಪೇಟೆಗೆ ಹಮಾಲಿ ಮಾಡಕ್ ಹೋಗ್ತೀನಿ. ಯಾಕ್ರಿ ಸುಮ್ಮ ಬಂದ್ ಕೂತಾರ? ಏನಾಗೈತ್ರಿ? ಮೋತಿ ಸಣ್ಣ ಮಾಡಿರಿ. ಸೀತಾ, ನನ್ನಂತ ದರಿದ್ರನ್ನ ಕಟ್ಕೊಂಡು ಈ ನನ್ನ ಮನೆಗೆ ಬರಬಾರ್ದು ಸೀತಾ ನೀನು. ರೀ ಹಿಂಗ್ಯಾಕ್ ಮಾತಾಡಕತ್ತೀರಿ? ಏನಾಗೈತ್ರಿ ಇವತ್ ನಿಮಗ? ಮಾಡ್ಕೊಂಡ್ ಹಿಂತಿಗೆ ಹೊಟ್ಟೆ ತುಂಬ ಅನ್ನ ಹಾಕದ ಹೇಳಿ ಜೀವನ ನಂದು. ರೀ ನೀವ್ ಮೋತಿ ನೋಡಿದ್ರ ಸಾಕ, ನನ್ ಹೊಟ್ಟೆ ತುಂಬಿದಟ್ಟ ಖುಷಿ ಆಕೈತಿ. ಸೀತಾ, ಮೋತಿ ನೋಡಿದ್ರ ಹೊಟ್ಟೆ ತುಂಬಾಗಿದ್ರಿ ಜಗತ್ನಾಗ ಯಾರೋ ದುಡಿತಿರ್ಕಿಲ್ಲ. ಈ ಹೊಟ್ಟೆ ಐತಿಲ್ಲ, ಹೊಟ್ಟೆ ಅನ್ನೋದು ಬಾಳ ಕೆಟ್ಟ. ರೀ ಇವತ್ ಯಾಕೋ ನಿಮ್ ಮನಸ್ಸಿಗೆ ಬಾಳ ನೋವಾದಂಗ ಅನಸ್ತತಿ. ನಡ್ರಿ ಒಳಗ್ ಹೋಗುನು. ಸೀತಾ, ಏನ್ ಅಡಿಗೆ ಮಾಡಿ ಇಲ್ಲೇ ತಗೊಂಬ, ಊಟ ಮಾಡಿ ಪ್ಯಾಟಿಗೆ ಹೋಗೋಣ ಹಮಾಲಿ ಮಾಡಕ್. ಹ್ಞೂ ರೀ. ನಮ್ಮ ಅಣ್ಣಗ ಏನ್ ಅನ್ಯಾಯ ಮಾಡೀನಿ, ಈ ರೀತಿ ಯಾಕೆ ಕಾಡತ್ತೆ ನನಗೆ ಗೊತ್ತಾಗತ್ತ. ದೇವ್ರ ಯಾಕಪ್ಪ ಯಾವ ಜನ್ಮದಾಗಿ ಪಾಪ ಮಾಡಿ ನನಗೆ ಒಂದು ಗೊತ್ತಾಗೋದು. ಸೀತಾ, ಸೀತಾ ದೌಡ್ ತಗೊಂಬಾ. ಸೀತಾ, ತಾಲ ತಾಟ. ಮನ್ಯಾಗ ಏನೈತಿ ಕೇಳಿ ಅಡಿಗೆ ಮಾಡ್ಬೇಕ್ರಿ. ಮನ್ಯಾಗ ಏನು ಸಾಂತಿಲ್ರಿ, ನಾ ಅಡಿಗೆನ ಮಾಡಿಲ್ರಿ. ಸೀತಾ, ಒಂದ್ಸರಿ ನೀರತ್ತ ಕುಡ್ದ ಹೊಕ್ಕಣ. ನೋಡ್ರಿ ಒಂದ್ 5 ನಿಮಿಷ ಮನ್ಯಾಗ ಕುಂದ್ರಿ, ನಾ ಇಲ್ಲೇ ಹೋಗಿ ಬರ್ತೀನಿ. ಆಯ್ತು ಸೀತಾ. ಅಕ್ಕ, ನಾ ನಿನ್ ಕಡೆನ ಬರಾಕತ್ತಿದ್ನಿ ಅಕ್ಕ. ಯಾಕೆ ಸೀತಾ? ಏನ್ ತಗದಿತ್ತು? ಏನ್ ಬೇಕಾಗಿತ್ತು ನಿನಗ್? ಅಕ್ಕ ಒಂದ್ ಸೇರ್ ಹಿಟ್ ಇದ್ರ ಕೊಡ. ಯಾಕಂದ್ರ ನಿಮ್ ಐದ್ನ ಹಸ್ದಾನ ಅಂತ ಅವಂಗ ರೊಟ್ಟಿ ಮಾಡಿ ಕೊಟ್ಟಿಸಿಂದ ಅವನ ಕೆಲ್ಸ ಕಳಿಸ್ತಾನೆ. ಸೀತಾ, ಬಸವತ್ ಹಸದಾನ? ಹೌದಕ್ಕ. ಸೀತಾ, ಇನ್ ಮೇಲತ್ ಹಿಟ್ಟು ಹೋದ ರೊಟ್ಟಿ ಮಾಡ್ಬೇಕಂದ್ರ ತಡ ಬಾಳಾಕೈತಿ. ರೊಟ್ಟಿ ಮಾಡೇನಿ, 1-2 ರೊಟ್ಟಿ ಕಟ್ಟಿ ಕೊಡ್ತಾನು. ಊಟ ಮಾಡಿ ಹೋಗ್ಲಿ ಕೆಲ್ಸಕ್ಕ. ಕಟ್ಟಿ ಕೊಡ್ತೀನಿ ಗಪ್ಪ. ಬಾ ನಡಿ ಅಕ್ಕ.
ಸೀತಾ ಬಸವಂತಗ ಹೇಳ ಹೊಟ್ಟೆ ಮರಗಿಸ್ಬೇಡ ಹೇಳ ಏನಾರ ಕೊಳೆ ಬಿದ್ರ ಬಂದ ಒಯ್ಯತ್ ಹೇಳ್ವಾ ಅಕ್ಕ ನಾ ಎಲ್ಲ ನನ್ ಗಂಡಗ ರಗಡ್ ಹೇಳಿದ್ನೇನ ಅಲ್ಲಿ ಹೋಗ್ಬೇಡ ಅವ್ರನ್ನೇನು ಕೇಳ್ಬೇಡ ಅಂತ ಹೇಳ್ತಾನ ಅವ ಬಾಳ ಸ್ವಾಭಿಮಾನದವದಾನ ಅಕ್ಕ ಇರ್ಲಿ ತಗೋ ತಂಗಿ ಮರ್ಯಾದೆ ಇಲ್ಲನ ಎಡಗ ತುಡುಗ ಬೆಕ್ಕಿನಗಿದ್ದೆ ಯಾರು ಇಳಿದಾಗ ಬಂದು ರೊಟ್ಟಿ ಇಸ್ಕೊಂಡ್ ಹೋಗುದು ಜೋಳ ಇಸ್ಕೊಂಡ್ ಹೋಗುದು ಏಯ್ ಏಸು ದಿವ್ಸ ಕದ್ದ ಮುಚ್ಚಿ ಕೊಡಾಕ್ ಹತ್ತಿ ದುಡುದು ತಂದಿದೆ ಅಂದ್ರೆ ಗೊತ್ತಾಕಿದ್ದ ಕೈ ಎತ್ತಿ ದಾನ ಮಾಡೋದು ಬೇಡಿ ಬಿಕಾರಿಗೆಲ್ಲ ಕೊಡಾಕಿದೆ ಧರ್ಮ ಛತ್ರನ ಆ ರೀ ಬಸವಂತ ಹಸದ ನೆನಾಕತ್ತಿದ್ದ ಕರಳ ಕೇಳಿಲ್ಲ ಅದಕ್ಕ ನನ್ ಮೈದ್ ನಾ ಉಪಾಸದಾನ ತೇಳಿ ಎರಡ್ ರೊಟ್ಟಿ ಕೊಟ್ಟನ್ರಿ ಇವತ್ತ ನೋಡೇ ನೀ ಎರಡ ಕೊಟ್ಟನೆ ಅಂತ ಹೇಳ್ತಿ ನೋಡುಲ್ದಾಗ ಬುಟ್ಟಿ ಗಂಟ್ಲೆ ಕೊಟ್ಟು ಕಳಿಸ್ತಿರ್ಬೇಕಲ್ಲ ಗಂಡನ ಕರ್ಕೊಂಡ ಮನಿ ಬಿಟ್ಟು ಹೋದಕ್ಕೆ ನೀ ಗಂಡಗ ಅಡಿಗೆ ಮಾಡಿ ತಂದು ಹಾಕಕ್ ಆಗಂಗಿಲ್ಲನ ಆಯ್ತು ಇದ ಒಂದ ಸಲ ನಮ್ಮ ಮನಿ ಕಡೆ ಬಂದರಿ ಇನ್ನೊಂದು ಸಲ ನಮ್ಮ ಮನಿ ಕಡೆ ಬಂದ್ರ ಗಂಡ ಹೆಂಡತಿನ ಎತ್ತಿ ಉರ್ಲ ಹಾಕಿ ಬಿಡ್ತಾನೆ ಏಯ್ ಆ ಕಡೆ ನೋಡಾಕತ್ತಿದಿ ತವ್ರ ಮನಿಂದ ತಂದದೇನ ಅಲ್ರಿ ಯಾಕ್ರಿ ಏನಾಗೈತ್ ನಿಮ್ಗ ಯಾಕೆ ಈ ರೀತಿ ನಡ್ಕೊಳಕತ್ತೀರಿ ಅವ್ರೇನ ಹೊರಗಿನವ್ರನ ಒಡ ಹೊಟ್ಟದ ತಮ್ಮನ್ ಹೇತಿ ಅವ್ರಿಗೆ ಬಡತಾನ ಬಂದೈತಿ ಹ ನನ್ ಮೈದ್ನ ಬಸವಂತ ಹಸು ಹಸು ಅಂತ ಹೇಳಿ ಕೆಲ್ಸ ಬಿಟ್ಟು ಮನ್ಯಾಗ ಕೂತಾನತ್ತ ಕೆಲ್ಸಕ್ ಹೋದ್ರು ಯಾರು ಕೆಲಸ ಹಚ್ಚುವಾರತ್ತ ಹ 2 ರೊಟ್ಟಿ ಕೊಟ್ರ ನಮ್ಗೇನ್ ಬಡತಾನ ಬರ್ತೈತೇನ್ರಿ ಮಾಡಬಾರ್ದ ಮಾಡಿದ್ರೆ ಆಗಬಾರದ ಆಗುದ ಹೆಂಗ್ ಬದುಕಬೇಕು ಹೆಂಗ್ ಜೀವನ ಮಾಡ್ಬೇಕನ್ನೋದು ಗೊತ್ತಿಲ್ಲ ನಮಗ ದುಡಿಲಾರದ ಉಂಡಾಡು ಪದಮಾನಗತೆ ತಿರುಗಾಡಿದ್ರ ಎಷ್ಟು ದಿವಸ ಮಜಾ ಮಾಡೋದು ಬೇರೆ ಇನ್ನು ಮಾಡಬೇಕಲ್ಲ ದುಡಿಯವನಿಗೆ ಗೊತ್ತು ದುಡ್ಡಿನ ಬೆಲೆ ಹಾಸದವ್ರಿಗೆ ಗೊತ್ತು ಅನ್ನದ ಬೆಲೆ ಹೊಟ್ಟಿ ಏನು ಬೇಕಾದ್ರೂ ಮಾಡಿಸ್ತೈತಿ ಇವತ್ತ ಭಿಕ್ಷಾ ಬೇಡಾಕ ಬರಾಕ್ ಹಚ್ಚೈತಿ ನಾಳೆ ಕಳ್ಳತನ ಮಾಡಾಕ ಹಸ್ತೈತಿ ಆ ಪರಿಸ್ಥಿತಿ ನಿನಗ ಬರಬಾರ್ದಾದ್ರ ನಾ ಹೇಳ್ದಂಗ ಕೇಳ್ಬೇಕ ಪಾಪ್ರಿ ಇಬ್ರು ಗಂಡ ಹೆಂಡತಿ ಉಪವಾಸ ಅದಾರತ್ತ ಹಂಗ್ ಮಾಡ್ಬೇಡ್ರಿ ರಾಕ್ಷಸ ತರ ವರ್ತನೆ ಮಾಡ್ಬೇಡಿ ಹೋಗಿ ಕೊಟ್ಟು ಬರೋಗ್ರಿ ಊಟ ಮಾಡಿ ನೀರ್ ಕುಡ್ದ ಮನ್ಕೋಲಿ ಬಾಯ್ ಪಾಪ ಪುಣ್ಯ ಅಂತೇಳಿ ಮಮಕಾರ ತೋರ್ಸಕ್ ಹೊಂಟಿ ಅಂದ್ರ ಅದು ಪುಸ್ತಕದಾಗ ಪುರಾಣ ಕತ್ತಿ ಕೇಳಕ್ ಅಷ್ಟ ಚಂದ ಪರೋಪಕಾರ ಮಾಡಿದೆ ಅಂದ್ರ ನೀನು ಅವ್ರಂಗ ತಿರುಗಬೇಕತ್ತ ಭಿಕ್ಷಾ ಬೇಡ್ಕೊತ ತಗೋದನ್ ಒಳಗ ಇಡ್ ಒಳಗ ಅಲ್ರಿ ಪಾಪ ನನ್ ಮೈದ್ನ ಮಗನ ಹಂಗ ಜೋಪಾನ್ ಮಾಡೀನಿ ಈಗ ಉಪವಾಸ ಮನ್ಕೋತಾರಂದ್ರ ನನ್ ಹೊಟ್ಯಾಗ ಸಂಗ ತಕ್ಕತ್ರಿ ಹೊಟ್ಯಾಗ ಸಂಗ ತಕ್ಕತಿ ಸಂಕ ಆದ್ರ ಒಂದ್ ಚರಿಗೆ ನೀರ್ ಕುಡಿ ಅದನ್ನ ಹೋದ ನಾಯಿಗೆ ಹಾಕ ದನಕ್ ಹಾಕ ಋಣ ತೀರಿಸ್ತಾವ್ ಮನಿ ಕಾದ ಮನಿ ಬಿಟ್ಟು ಹೋದವ್ರಿಗೆ ಮಮಕಾರ ತೋರ್ಸ್ಬಾರ್ದ ಬಸವಂತ ಅಂತೂ ನಿನ್ನ ಜೀವನ ಬೀದಿಗೆ ಬತ್ತಲ್ಲ ಇವತ್ತ ಮನಿಗೆ ಬಂದವ್ ನಾಳೆ ತಪ್ಪ ತಂತಿ ಕಾಲ್ ಹಿಡ್ಕೋಕ ಬೇಕ ನಮ್ಮ ಗೌಡ್ರು ಏನ್ ಕೆಟ್ಟದಾರ ನೋಡ ಬಸವಂತ ಗೌಡ್ರಿಗೆ ಕೆಲಸ ಕೊಡ್ಬೇಡತ್ತ ಊರಾಗ ಹೇಳ್ಯಾನಂತ ಊರಾಗ ಅಂಗಡಿಗೆ ಹೋದಾಗ ಉದ್ರಿ ಕೊಡ್ಬೇಡತ್ತ ಹೇಳ್ಯಾನಂತ ಪಾಪ ಹಸದಾವತ್ತ ನಾನ ಹೋಗಿ 2 ರೊಟ್ಟಿ ಕೊಟ್ಟು ಬರ್ತಾನ ಅವ್ರಿಗೆ ನೆನಸ್ಗುಡ್ದ ನಿಂಗ್ ಈ ಕಡೆ ಬರಾಕತ್ತಾಳಲ್ರಿ ನಿನ್ನೆ ನನಗ ಕೈ ಕೊಟ್ಟು ಹೋಗ್ಯಾಳ ಇವತ್ತಾಕಿನ ಸಿಕ್ಕ್ರೆ ಒಟ್ಟ ಬಿಡಂಗ ಇಲ್ಲಿ ಇವತ್ತು ಪಂಚಾಳದಾಗ ಹೋದ ಗಿಂಡಿ ಕಳೆಲ್ಲ ಅನಿಸಿ ಬಿಡ್ತೀನಿ ಅವಳ ಶ್ರೀಕಾಂತ್ ಗೌಡ್ರ ಅಂತ ಅಣ್ತಂಬ್ರಿ ಯಾರಿಗೆ ಹುಟ್ಟಬಾರ್ದವ್ವ ಜರಿ ಎಲ್ಲಾರ ನಮ್ಮ ಮಣ್ಣಾಗಿದ್ರ ಅವ್ನ ಅನ್ನದಾಗ ಇಸ ಹಾಕಿ ಕೊಂದ ಬಿಡ್ತೀನಿ ಯಾರು ಹಳ್ಳ ಹೋಗ್ಯಾರ ಬಾಡ್ಯಾರ ಮಕ್ಕಳ್ರಿ ಯಾರು ನೀವು ಹಳ್ಳ ಹೋಗ್ಯಾರ ಯಾಕ ತಿಂಡಿ ಬಿಟ್ಟೈತನ ನಿಮ್ಮ ತಿಂಡಿ ತೀರ್ಸಕ್ ನಾನ ಬರ್ರಿ ನಿಂಗೆ ಅಂದ್ರೆ ನದ್ರ ಇದಾರೇನ ಬರ್ರಿ ಹೊರಬಿದ್ದು ಯಾರ ಗಂಡಸಾನಿ ಹೆಂಗಸ ಯವ್ವ ಇಟ್ಟು ಬೀದ್ರು ಯಾರು ಬರುವಾರ ದೇವಿಗೆ ಹೋಯ್ತು ಅಂಬಾಲಿ ಯವ್ವ ಹೋಗ್ತೀನಿ ನಾನು ಯವ್ವ ಯಾರು ಇಸಿಕ್ ಇಸಿಕ್ ಮಾಡಾಕತ್ತಾರ ಯಾರು ಗಂಡಸರಿದ್ರ ಬಂದ್ ನನ್ ಮುಂದ್ ಧೈರ್ಯದಿಂದ ಮಾತಾಡ್ಬಾರಿ ನಿಮ್ ಹಿರಿದಾಳನ ಹಡ್ಡಿ ನಿಂಗೆ ಅಂದ್ರ ಅದ್ರ ತಿಳಿದಾನ ನೋಡೇ ಬಿಡ್ತಾನ ಒಂದ್ ಕೈ ಬಾಯಿ ಏನದೆ ನಿಂಗಿ 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 ಏನು ನಿನ್ನ ಹಂಗ್ಯಾಕ ಗಾಬರ ಸಿನಿತದಿಲ್ಲ ನಾ ಅದನ್ಲೇ ಬೇಬರ್ಸಿ ತಂದ ನೀನ ನಿಂಗೆ
ಆ ಯಾರ್ ಕೂತ್ ಹಳ್ಳ ಹೋಗ್ಯಾಕತ್ಯಾರ ತಂದ ನನ್ ಎದಿ ಹೊಡೆದ ನೀರಾಗಿತ್ತ ಎಲ್ಲಿ ಯಾವ ದೆವ್ವನ ಬಂದತಿ ಆಮೇಲೆ ತಂದ ಅಂಜಿ ಸತ್ತಿನ ಹಾದಿ ಮ್ಯಾಲ ಹುಡುಗ್ಯಾರ್ ಹೋಗುದ್ ನೋಡಿ ಹಳ್ಳ ಹೋದ್ ಕಲ್ತದೇನ ನಿನಗೊಂದ್ ಹೋಗಿತ್ತನ ಗಪ್ಪ ನೋಡುನು ಲೇ ಬೇಬರ್ಸಿ ತಾನ್ ತೆಲಿಗಿಲಿ ಹೊಡೆದೈತನ್ನ ಎಲ್ಲರೇ ಅಲ್ಲಲ್ಲಿ ನಿನ್ನ ಸಲುವಾಗಿ ನಿನ್ನ ದಾರಿ ನೋಡ್ಕೋತ ಎಟೋ ತಾತ ನಿತ್ ಗೌಡ್ರ ಕಣ್ಣು ತೆಪ್ಪಸಿಲಿ ಬಂದ್ ನಿತ್ತನಿ ನೀನ್ ನೋಡ್ರಿ ಏನ್ಲೇ ನಿನ್ನ ಹಂಗ್ಯಾಕ ಮಾಡಾಕತ್ತಿ ಏಯ್ ನನ್ನ ದಾರಿ ಕಾಯಕ ಏನ್ ತಾಳಿ ಕಟ್ಟಿದ ಗಂಡ ಏನ್ ಇಟ್ಕೊಂಡದ ಮಿಂಡು ನನ್ನ ದಾರಿ ಕಾಯಕ ನಿಂದೇನ ತಿಂದೇನ ಲೇ ನಿಂಗಿ ನೀ ಹೂ ಅಂದೆ ಅಂದ್ರ ನಿನ್ನ ಕಟ್ಕೊಳಾಕು ತಯಾರ ನಿನ್ ಇಟ್ಕೊಳಾಕು ತಯಾರ ಇದಕ್ಕೇನಂತಿ ಹೇಳ ನನಗ ಮೊದಲ ಆಹಾ ಏನಂತಿ ಹೇಳ ಒಟ್ಟ ನಾ ಎಲ್ಲದಕ್ಕೂ ರೆಡಿ ಆಗೇ ಬಂದನ್ ಇವತ್ ನೀ ರೆಡಿ ಆದ್ರು ನಾ ರೆಡಿ ಆಗಿಲ್ಲ ಲೇ ನಿಂಗಿ ಹಿಂಗ ಹೇಳಿಕೆರಿಂದ ನೀ ಮುದುಕಿ ಹಾಕಿ ನಾ ಮುದುಕ್ ಹಾಕನ್ನ ನೋಡಿಲ್ಲಿ ನಮಗ್ ಮದುವೆ ಆಗ್ಲಾರ್ದ ಹಿಂಗ ಮುದುಕರಾಗಿ ಹೋಗ್ತೀವಿ ನಾವ ತೌಡು ಮಾಡಿ ಹೂ ಅಂದ ಮದುವೆ ಆಗಿ ಮಕ್ಕಳ ಆಡಿನು ಇದಕ್ಕೇನಂತಿ ಇದಕ್ಕ ನಾ ಹೂ ಹೂ ಅತ್ತನು ಹೂ ಅಂದ್ರ ಮತ್ತ್ಯಾಕ ತಡಲಿ ಬಾರಿ ನನ್ ಚಿನ್ನ ಹೋಗುನು ಹೂ ಅಂದಿಲ್ಲ ನನಗ ನಿನ್ನ ಮದುವೆ ಆಗ ಇಷ್ಟ ಇಲ್ಲ ಅಲ್ಲ ನಿಂಗಿ ನಿನ್ನ ನನ್ನ ಮದುವೆ ಹಾಕನ ತಿಳ್ಕೊಂಡು ಹೇಳಿದಿರಿ ಇಲ್ಲ ಈಗ ಮತ್ತ ಹೊಳ್ಳಿ ಬಡಿಯಾಕತ್ತಿದ್ದೆ ನಾನು ನೋಡಿಲ್ಲಿ ಸುಮ್ಮ ಒಂದು ಮದುವೆ ಆಗೋದಕ್ಕ ನನ್ಗೆ ಹೇಳಿ ಒಪ್ಕೊಂಡಿ ಸರಿ ನಾನ್ ನಿನ್ನ ಹೇಳೇನಿಲ್ಲ ನಿನಗ ಕಸ ಕೊಡಿ ಎಣ್ಣೆ ಕುಡಿ ಸತ್ತ ಹೋಗ್ಕನ ತಿಳ್ಕರಿಂದ ನೋಡಿಲ್ಲಿ ಹೂ ಅಂದಿ ಪಾಡ ಇಲ್ಲತ್ತಂದ್ರ ಎಲ್ಲರಿ ಹೋಗಿ ಎಲ್ಲರಿ ಟ್ರಕಿನ ಬಡ್ಯಾಕ ಬಿದ್ದು ಸತ್ತ ಹೋಗ್ಕನ ಮಾಡ್ತಂದ್ರ ಏನೈತಿ ಹೇಳ ಮೊದಲ ಏನ್ ಇವ ಇದ್ ಮಾತೈತ್ರ ಸಾಯ್ತಿನತೈತಿ ಹಿಂಗಾದ್ರ ಬ್ಯಾಡದ ನಿಂಗೆ ಬ್ರಹ್ಮ ನಿನಗಾಗಿ ಹುಟ್ಸ್ಯಾನ ನನ್ನ ಯಾಕೆ ಸಾಯ್ತಿನತಿ ಮಾತಿಗೊಮ್ಮೆ ಇಬ್ರು ಕುಡಿಯೇ ಮದ್ವಿ ಆಗುನು ಈಗ ಬಸವಂತ ಗೌಡ್ ಹಸದಾನು ಊಟ ಕೊಟ್ಟು ಬರ್ನು ಬಾ ಹೋಗುನು ಇಬ್ರು ಕುಡಿ ಎಲ್ಲಿ ಒಳಕಿ ಇನ್ನೂ ಬರ್ಲಿಲ್ಲ 5 ನಿಮಿಷ ಒಳಕೊಂಡ್ರಿ ಬರ್ತಂತ ಹೋದಾಕಿನ ಬರೋಳಾಗ್ಯಾಳ ಅಲ್ಲ ಎಲ್ಲಿ ಹೋಗಿದ್ನ ನಾನು ಅಕ್ಕಾರ ಮನಿಗ್ ಹೋಗಿದ್ದೀನ್ರಿ ಒಂದ್ ಸೇರ್ ಹಿಟ್ ಕೊಡುವ ಅಂತ ಹೇಳಿ ಕೇಳಾಕ್ ಹೋಗಿದ್ದೀನ್ರಿ ಇನ್ ಮೇಲೆ ರೊಟ್ಟಿ ಮಾಡಿ ಯಾವಾಗ ಅವ್ನ್ ಕೊಡ್ತಿ ಅಂತ ಹೇಳಿ ಕಿಸಿಂದ ಒಂದ್ 4 ರೊಟ್ಟಿ ಕೊಡಾಕ್ ಹತ್ತಿದ್ರು ಅಷ್ಟ್ರಾಗ ಮಾಮ ಬಂದ್ ಕಿಸಿಂದ ಜಗಳ ತಗದ್ರಿ ಸೀತಾ ಆ ಮನಿಗೆ ಹೋಗಂತ ಹೇಳಿದಾರ ಯಾರು ನಿನಗ ಬೀದಿವೆ ನಿತ್ತ ಭಿಕ್ಷಾ ಬಿಡ್ರು ನಡಿತೈತಿ ಆ ಮನಿಗೆ ನಿಮ್ಗೆ ಹೋಗ್ಬೇಡ ನಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹಮಾಲಿ ಮಾಡಿ ಹಣ ತರ್ತಾನ ಒಪ್ಪತ್ತಿ ಗಂಜಿಗೆ ಆದ್ರೂ ತರ್ತಾನ ನಾನು ಹೋಗಿ ಬರ್ತಾನ ನೀ ಮನ್ಯಾಗ್ಯಾರ ಆಯ್ತ್ರಿ ಬಸವಂತ ಹಮಾಲಿ ಮಾಡಿ ಹೆಂಡತಿನ ಜೋಪಾನ ಮಾಡ್ತೀಯ ನನ್ನ ಎದುರು ಹಾಕಿಕೊಂಡವ್ರು ಯಾರು ಬದುಕಿಸಕನ ಬಿಟ್ಟಿಲ್ಲ ಬಿಡುವುದು ಇಲ್ಲ ಸೀತಾ ಮದುವೆ ಮಂಟಪದಾಗ ನಿತ್ಯ ಹೇಳಿದಿ ಇವನ ನಡವಳಿಕೆ ಸರಿ ಇಲ್ಲ ಇವನ ಗುಣ ಸರಿ ಇಲ್ಲ ಅಂತ ತಿರಸ್ಕಾರ ಮಾಡಿ ಬಸವಂತನ ಮದುವೆ ಅದೆಲ್ಲ ಆದ ಒಂದ ಶೇಡಿಗಾಗಿ ಒಂದು ದಿನ ಆದ್ರೂ ನೀನು ಅನುಭವಿಸಬೇಕಂತ ಜಾತಕ ಪಕ್ಷಿ ಹಂಗ ಕಾಯಕತ್ತೀನಿ ಅವಕಾಶ ಇವತ್ತು ಸಿಗ್ತ ಇವತ್ತು ನೋಡು ಸೀತಾ ಸೀತಾ ಮಾಮಾರ ಈಗ ಬಂದ್ರಿ ಬರ್ರಿ ಒಳಗ್ರಿ ಬರ್ತನ ಒಳಗೆ ಬರಬೇಕಂತ ಇವತ್ತು ಈ ಮನೆಗೆ ಬಂದನಿ ಬಸವಂತ ಎಲ್ಲಿ ಮಾಮಾರಿ ಅವ್ರು ಹಮಾಲಿ ಮಾಡಕ್ ಹೋಗ್ಯಾರ್ರಿ ಸೀತಾ ಇಲ್ಲ ಕಾಲ ಮಿಂಚಿಲ್ಲ ನೀ ಮನಸ್ಸು ಮಾಡಿದ್ರ ಹಮಾಲಿ ಮಾಡಕ್ ಹೋಗಿದ ನಿನ್ನ ಗಂಡ ಕುಬೀರಾಗಬಲ್ಲ ಅದಕ್ಕೆ ನೀನು ಸಹಕರಿಸಬೇಕತ್ತ ಏನ್ ಹಾಕಿದ್ರಿ ಮಾಮಾರಿ ನನ್ ಕೈ ಹಾಕಿದ್ರಿ ಬಿಡ್ರಿ ನೀವು ಬಿಡಾಕತ್ತ ಕೈ ಹಿಡ್ದಿಲ್ಲ ಸಾಯಿತನ ನಿನ್ನ ಕೈ ಹಿಡಿದು ಬಾಳು ಕೊಡಬೇಕಂತ ಬಾತ್ ಕರೆದ್ರ ಒಲ್ಲಂತ ಹೋದಿ ಅದಕ್ಕ ಇವತ್ತು ಒಂದು ದಿವಸ ಆದ್ರೂ ಹಿಡಿಬೇಕತ್ತ ಇಲ್ಲಿ ಬಂದ ಬೇಡರಿ ಮಾಮಾರಿ ನನ್ನ ಮಾತು ಕೇಳ ಬಾಯಿ ಮಾಡೋದ್ರಿಂದ ಸಮಸ್ಯೆಗಳು ಬಗೆಹರಿಯಂಗಿಲ್ಲ ಮನಸ್ಸು ಬದಲಾಯಿಸಿದ್ರೆ ಸಾಕ ಅದಕ್ಕೆ ಬಂಗಾರ ಕತಿ ಬಾಯಿ ಮಾಡಿದ್ರೆ ಹೋಗೋದು ನಿಂದು ಮರ್ಯಾದಿ ನಂದು ಮರ್ಯಾದಿ ಮಾವ ಸೊಸಿ ಕಣ್ಣು ಮುಚ್ಚಿ ಹಾದ್ರ ಮಾಡಿದ್ರೆ ಯಾರಿಗೆ ಗೊತ್ತಾಗಂಗಿಲ್ಲ ಬೇಡ್ರಿ ಮಾಮಾರಿ
ನನ್ನ ಗಂಡಗ್ ನಾ ಮೋಸ ಮಾಡಂಗಿಲ್ರಿ ನಿಮ್ ಕಾಲಿಗೆ ಬೀಳ್ತೀನ್ರಿ ನನಗ್ ಏನು ಮಾಡಕ್ ಹೋಗ್ಬೇಡ್ರಿ ಮಾಮಾರಿ ಬ್ಯಾಡ್ರಿ ಕೈ ಬಿಡ್ರಿ ಮಾಮಾರಿ. ನಿನಗ ಮೋಸ ಮಾಡೋದ್ ಯಾರು ಹೇಳ್ಯಾರ? ಎಂದಿದ್ರು ನೀ ಬಸವಂತನ ಹೆಂಡತಿ. ಸುಮ್ ನನಗೆ ಇಟ್ಟಗೊಂದ ರಂಡಿಯಾಗಿ ಯಾರಿಲ್ಲದಾಗ ಸಹಕಾರ ಕೊಟ್ರ ಅಷ್ಟ ಸಾಕ. ಮಾಮಾರಿ ಏನ್ ಹೇಳಾಕತ್ತೀರಿ ನೀವು? ಅಲ್ರಿ ಮಾಮಾರಿ ಈ ಸುದ್ದಿ ಎಲ್ಲಾರ ನಿಮ್ ಅಪ್ಪ ಗೊತ್ತಾತಂದ್ರ ನಿಮ್ ನಿಂದ್ರಿಸಿ ಕಡಿತಾರ್ರಿ. ಅಪ್ಪ ನನಗ ಮೋಸ ಮಾಡಿದ ಎಲ್ಲಿ ಅಪ್ಪ ಅವ? ಮುದುಕನ ಹೆಸರು ನಿರಪ್ ತೆಗದ್ರ ನನ್ನ ನೆತ್ತಿತನ ಉರಿತೈತಿ. ಮಾತು ಸಾಕ, ಆದ ಸಮಯ ಹೊಳ್ಳಿ ಬರಂಗಿಲ್ಲ. ಸುಮ್ಮ ಸಹಕರಿಸುದಷ್ಟೇ ನಿನ್ನ ಕೆಲಸ. ಬ್ಯಾಡ್ರಿ ಮಾಮಾರಿ ಬ್ಯಾಡ್ರಿ ಮಾಮಾರಿ. ಅಕ್ಕಾರಿ ಮಾಮಾರಿ ಅಕ್ಕ ಮಾಮ ಅಕ್ಕ ಮಾಮ ಬರ್ರಿ ಅಕ್ಕ ಮಾಮ ಅಕ್ಕ ಮಾಮಾರಿ ಬ್ಯಾಡ್ರಿ ಮಾಮಾರಿ ಬಿಡ್ರಿ ಮಾಮ ಬಿಡ್ರಿ ಮಾಮ. ಯಾಕ ಬಸವಂತಿಕೆ ಬೆಣ್ಣ ಹಿಂದ ಬಂದ ಅನ್ನೋದು ಈಗ ನನಗೆ ಅರ್ಥ ಆತ. ಎಲ್ಲಾ ಹೆಣ್ಣಿನಲ್ಲಿರೋ ಸುಖನ ಬ್ಯಾರಿ, ಸೀತಾ ನಿನ್ನ ದೇಹದ ಸುಖನ ಬ್ಯಾರಿ. ಒಡ ಹುಟ್ಟಿದನ ತಮರು ಬಿಟ್ಟ ಹೆಂಡತಿನ ಸರ್ವಸ್ವ ಅಂತ ನಯ್ಯ ಪಶಿ ಆಸ್ತಿ ಇಲ್ದ ಮನೆ ಬಿಟ್ಟಿ ಮನೆ ಆಗದಾನಂದ್ರ ನೋಡ್ಯಾಣಿಕೆಯಾಗಿ ಅಂಗ ಸೌಂದರ್ಯದ ರುಚಿ. ಸೀತಾ, ಅಂದು ಮದುವೆ ಮಂಟಪದಲ್ಲಿ ನನಗೆ ಅವಮಾನ ಮಾಡಿದೆಲ್ಲ, ಅದರ ಪ್ರತಿಫಲವಾಗಿ ಇವತ್ತಿ ನಿನ್ನ ದೇಹ ಹಿಂಡಿ ಹಿಪ್ಪಿ ಮಾಡಿ ಕುಡಿದು ಬಿಟ್ಟಿನಿ. ಬೇಡ, ಹೆಚ್ಚೊತ್ತು ನಿತ್ರ ಮಂದಿ ಯಾರು ನೋಡಿ ಹಿಡ್ಯಾರು ಹೋಗೋದ ಪಾಡ. ಈ ಮನುಷ್ಯ ಈ ಕಾಡ್ಯಾಕೆ ಹೋಗಿದ್ದ? ಈ ಮನುಷ್ಯ ಈ ಮನ್ಯಾಂದ ಏನೋ ತೊಡಗು ಮಾಡ್ಕೊಂಡು ಹೋಗಿರ್ಬೇಕು ನೀವು. ಆದ್ರೆ ಇವನು ಬೆಣ್ಣ ಬಿಡಬಾರ್ದು, ನಾವು ಹೋಗೇ ಬಿಡ್ಬೇಕು. ನನ್ನಂತ ಹೆಣ್ಣ ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಈ ನನ್ನ ಕೆಟ್ಟ ದೇಹ ನನ್ನ ಗಂಡಗ ತೋರಿಸ್ಬಾರ್ದು. ಈ ಪಾಪಿ ಮಕ್ಕ ನನ್ನ ಗಂಡನ ತೋರಿಸ್ಬಾರ್ದು. ನನ್ನ ಗಂಡ ಬರ್ಬಿಡ್ದ ಈ ಸ ತಗೊಂಡ ನನ್ ಸಾಯಕ ಬೇಕ. ಸೀತಾ, ಸೀತಾ ನೋಡು, ಸಂತಿ ಮಾಡ್ಕೊಂಡ್ ಬಂದಾನಿ. ನನಗೋಸ್ಕರ ದಾರಿ ಕಾಯ್ತೇನ? ಸೀತಾ, ಏಯ್ ಇಲ್ಲೇ ಕೂತಿದ್ದಾರ. ಸೀತಾ, ಸೀತಾ ನನ್ನ ಮ್ಯಾಗ ಸಿಟ್ಟನ? ಇವತ್ತು ದುರ್ಕೊಂಬಂದದು 8 ದಿವಸ ಆಗುವಟ್ಟ ದುರ್ಕೊಂಬಂದಾನಿ. ನೀ 8 ದಿವಸ ಮಟ್ಟ ಹಸುನು ಅನ್ನಬಾರ್ದ. ಅವ್ವ ಅಕ್ಕಿ ಹಾಕು, ಇಬ್ರು ಕೂಡ್ಸಿ ಊಟ ಮಾಡೋನು. ಸೀತಾ, ಏ ಸೀತಾ, ಏ ಸೀತಾ, ಏ ಸೀತಾ, 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 ಏನ್ ಸೀತಾ ನಿನ್ ಬಾಯಿಲ್ ರಕ್ತ? ಏ ನಿನ್ ಗಂಡ ಬಂದಿನ ಕಡೆ ಸೀತಾ, ನಿನಗೋಸ್ಕರ ಕೂಲಿ ಕೂಲಿ ಮಾಡಿ ಸಂತಿ ನಿಂತಿದ್ದೀನಿ. ಏನಾತಿ ಹೇಳಿ? ನನ್ನವರಂತ ಯಾರು ಇಲ್ಲ. ನೀನು ನನ್ನ ಮಾತಾಡ ಕಡೆ ಮಾತಾಡು ಸೀತಾ. ಯಪ್ಪ ಬಾಯಲ್ಲಿ ರಕ್ತು, ದೇವ್ರೇ ಯಾಕಪ್ಪ ನಾನು ಹೆಂಡತಿ ಮಾತಾಡೋಳು. ಸೀತಾ, ಸೀತಾ, ಸೀತಾ ಏನಾಯ್ತು ನಿನಗೆ? ನಿನ್ನ ಬಾಯಲ್ಲಿ ರಕ್ತು ಸೀತಾ. ಸೀತಾ ಅಲ್ಲ ಕಣೆ, ನನ್ನರು ಅಂತ ಯಾರಿದ್ರು ಎಲ್ಲರೂ ದೂರ ಆದ್ರು. ಒಪ್ಪತ್ತಿ ಗಂಜಿಗೆ ಗತಿ ಇಲ್ಲದರೆ ನನ್ನ ಜೊತೆ ಜೀವನ ಮಾಡ್ತಿದ್ದೆ. ಆದ್ರೆ ಇವತ್ತು ನಾನು ಬಿಟ್ಟು ನೀನು ಹೋದ್ಯಾ ಸೀತಾ. ಇಲ್ಲ ಕಣೆ, ನಾನು ಬದುಕೋದಿಲ್ಲ, ನಿನ್ನನ್ನು ಬಿಟ್ಟು ನಾ ಬದುಕೋದಿಲ್ಲ. ನಾನು ನಿನ್ನ ಜೊತೆ ಬರ್ತೀನಿ ಸೀತಾ.
ಸೀತಾ ಮಾತಾಡಿ ಸೀತಾ. ದೇವ್ರೆ ಯಾಕಪ್ಪ ಇಂಥ ಕೆಟ್ಟ ಶಿಕ್ಷೆ ನನಗೆ ಯಾಕೆ ಕೊಡ್ತೀವೋ ದೇವ್ರ? ಹುಟ್ಟಿದ ಅಣ್ಣ ತಮ್ಮದ್ರು ಬೆನ್ನಿಂದ ಅಣ್ಣ ತಮ್ಮದ್ರು ಹುಟ್ಟಿದ್ರು ಕೂಡ ನನ್ನ ಬಿಟ್ಟು ಬೇರೆ ಮನೆ ಮಾಡಿದ್ರು. ಚಿನ್ನಕ್ಕೆ ಅನ್ನ ಇಲ್ಲದೆ ಬೇರೆ ಮನೆ ಮಾಡಿದ್ರು. ಇವತ್ತು ಚಿನ್ನಕ್ಕೆ ಅನ್ನ ತರಬೇಕಂತ ಹೋದ್ರೆ ಒಳ್ಳೆ ಬರ್ಬೇಕಾದ್ರೆ ನಾನು ಹೆಂಡತಿ ಹೇನವಾಗಿ ಬಿದ್ದಿದ್ದಾಳೆ. ದೇವ ಯಾಕೋ ಯಪ್ಪ ಇಂಥ ಸಂಕಟ ತರ್ತಾ ಇದೀಯ? ನಾವು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನು? ಸೀತಾ ಮಾತಾಡ್ ಸೀತಾ. ಬಸವಂತ ಅದ್ಗೆ ಏನಾಯ್ತು ಬಸವಂತ? ಅದ್ಗೆ ನಾನು ಹೇಳ್ತೀನಿ, ನಾನು ಬಿಟ್ಟು ಹೋಗ್ಬಿಟ್ರು ಅದ್ಗೆ. ಏನ್ ಹೇಳತ್ತಿ ಸೀತಾ? ಸೀತಾ ಇನ್ನೆಲ್ಲಿ ಸೀತಾ ಅದ್ಗೆ? ಏನಾಯ್ತು ನಮ್ಮನ್ನ ಬಿಟ್ಟು ನಾನು ಹೇಳ್ತಿ ಬಹುದೂರ ಹೋಗ್ಬಿಟ್ರು ಅದ್ಗೆ ಹೋಗ್ಬಿಟ್ರು. ಸೀತಾ ಬಸವಂತ ಬಾಯಾಗ ರಗತ್ ಬಂದೈತಿ. ಏನ್ ಮಾಡಿಕೊಂಡೆ ನನ್ನ ತಂಗಿನ? ಏನ್ ಮಾಡಿದೆ? ನಾನು ಏನು ಮಾಡಿದೆ ಅತ್ತಿಗೆ? ನಾನು ಕೂಲಿ ಮಾಡಿ ಸಂತಿ ತಗೊಂಡ್ಬರುವಾಗ ಇಲ್ಲಿ ಕೂತಿರೋ ಅತ್ತಿಗೆ ಏನಾಗಿತ್ತು ಮಾತಾಡಕೂಡ್ದ ಅತ್ತಿಗೆ? ಬಾಯಾಂದ್ ರಗತ್ ಬಿತ್ತು ಅತ್ತಿಗೆ, ಬಾಯಾಂದ್ ರಗತ್ ಬಿತ್ತು. ಲೇ ಬಸವಂತ, ಯಾಕೆ ಸುಳ್ಳು ಮಾತಾಡ್ತೀವೋ? ಹೆಡ್ತಿಗೆ ದುಡ್ಡು ತಂದು ಹಾಕುದ ತರಾಸ್ ಆಕತೆ ಅಂತ ಹೇಳಿ ನನ್ನ ತಂಗಿನ ನೀನ ಕೊಂದೇನೋ? ಸುಧಾಮ ಹೊಡಿ ಅತ್ತಿಗೆ. ನೀನು ನನ್ನ ಮೇಲೆ ಸಂಶಯ ಪಡ್ತೀನಿ ಅತ್ತಿಗೆ. ದೇವ್ರಂತ ನನ್ನ ಹೇಳ್ತೀನಿ, ನಾನು ಯಾಕೆ ಕೊಲ್ಲಿ ಅತ್ತಿಗೆ? ನಾನು ಯಾಕೆ ಕೊಲ್ಲಿ ಅತ್ತಿಗೆ? ತುತ್ತ ಅನ್ನ ಇದ್ರು ಅವಳಿಗೆ ತಿನ್ನಿಸಿ ನಾನ್ ತಿಂತಿದ್ದೆ ಅತ್ತಿಗೆ. ನಾನು ಹೇಳ್ತೀನಿ, ನಾನು ಯಾಕೆ ಕೊಲ್ಲಿ ಅತ್ತಿಗೆ? ನಾನು ಯಾಕೆ ಕೊಲೆ ಮಾಡ್ಲಿ? ಇಲ್ಲ ಅತ್ತಿಗೆ, ಇಲ್ಲ. ಸೀತಾ ಹೇಳ್ ಸೀತಾ, ಮಾತಾಡ್ ಸೀತಾ. ಮನ್ ಹಿಟ್ ಕೊಡಾಕ ಆತ್ ಮನಿಗ್ ಬಂದ್ರ ಹಿಟ್ಟು ಹೋದ್ ರೊಟ್ಟಿ ಮಾಡೋ ತಡ ಆಕತಿ. ನನ್ನ ಮೈದನ ಬಸವಂತಗ ರೊಟ್ಟಿ ಹೋದ್ ತಿನ್ಸುವ ಕೆಲ್ಸಕ್ ಹೋಗ್ಲಿತ್ತ 2 ರೊಟ್ಟಿ ಕೊಟ್ರ ನನ್ ಗಂಡ ಕಸದ ನೆಲ್ಪಾಲ್ ಮಾಡ್ಬಿಟ್ಟ. ಸೀತಾ ಅಂದಿದ್ರ ನನ್ ಮನಿಗ್ ಬಂದಿಲ್ಲ, ನನಗ್ ಮೋತಿ ತೋರ್ಸಿಲ್ಲ. ಹೇಳ್ ಸೀತಾ, ನಿಮ್ ಅಕ್ಕ ಬಂದಾನಿ, ಮಾತಾಡಿ ಹೇಳ. ಏನಾಗೈತ್ರಿ? ನಿಂಗಪ್ಪನ ನಾನ್ ಹೇಳ್ತಿ ಸತ್ತಾಳ. ನಿಂಗಪ್ಪನ ಸತ್ತಾಳ. ಸತ್ತ ಹೋದ್ರಿ. ಯವ್ವ ನಮ್ಮ ಸಣ್ಣ ಗೌಡ್ತಿ ಸಾಕ್ತಳತ್ ಯವ್ವ. ಗೌಡ್ತಿ ಗಂಡನ ಕೂಡ ಎಷ್ಟು ಅಣದೆ ಸೋಸಿದೆ ಯವ್ವ. ನಿನಗೆ ಏನಾತ ಗೌಡ್ತಿ ಅಂತ ಮಾತಾಡ್ ಗೌಡ್ತಿ. ನಿಂಗ ಬಂದಾಳ ಮಾತಾಡ್ ಗೌಡ್ತಿ. ಏನಾತೋ ಯಪ್ಪ ಗೌಡ್ರ? ಯಾಂಬಲ್ ನಿಂಗವ್ವ, ನಾ ಬರ್ಗುಡ್ದ ನನ್ನ ತಂಗಿ ಹೆಣ ಹಾಗೆ ಬಿದ್ದಾಳ. ನಿನ್ನ ಸಾವುಕಾರ ಎಲ್ಲಿದಾರ ಕರಿವ? ಕರಿ ನಿಂಗಪ್ಪ. ಆಯ್ತ್ರಿ ಅವ್ರ ಕರ್ಕೊಂಡ್ ಬರ್ತಂಗಪ್ಪ. ಸೀತಾ ಹೇಳ್ ಸೀತಾ, ಮಾತಾಡ್ ಸೀತಾ. ಅತ್ತಿಗೆ ನನ್ನವ್ರಂತ ಯಾರದಾರ ಅತ್ತಿಗೆ? ನನ್ನವ್ರಂತ ಇರೋರು ಈಗ ಒಬ್ಬಗೆ ಅತ್ತಿಗೆ. ಇವಳು ನನ್ ಬಿಟ್ಟು ಹೋಗ್ಬಿಟ್ರು ಅತ್ತಿಗೆ. ನನಗೆ ಇನ್ ಯಾರ ದಿಕ್ಕ ಅತ್ತಿಗೆ? ಗೌಡ್ರ ಸಮಾಧಾನ ಮಾಡ್ಕೋರಿ. ಏನಂತ ಸಮಾಧಾನ ಮಾಡ್ಕೊಂಡು ನಿಂಗವ್ವ? ಜೀವಕ್ ಜೀವ ಕೊಡು ಹೆಂಡತಿ ನಾನು ಬಿಟ್ಟು ಹೋದ್ಮೇಲೆ ನಾನು ಏನಂತ ಸಮಾಧಾನ ಮಾಡ್ಕೊಳ್ಳಿ? ಹೆಂಡತಿ ಸತ್ತಳತ್ ಯಾಕೆ ಚಿಂತೆ ಮಾಡ್ತೀಪ್ಪ? ಚಿಂತೆ ಮಾಡ್ಬೇಡ. ನಾವಿಲ್ಲ, ನಾದ ನಿಮ್ ಅಣ್ಣದ ಎಲ್ಲಾರು ಅದದು ರೀ. ನೋಡ್ರಿ ನಮ್ ಸೀತಾ ಹೆಣವಾಗಿ ಬಿದ್ದಾಳ ನೋಡ್ರಿ. ಹೇಳಿದ್ದು ನನಗೆ ನಂಬ ಬೇಡ, ಇಸ್ಗಾತಗಾತನಂತ ಹೇಳಿದ್ರ ಬಂಗಾರ ಅಂತ ನಮ್ ತಂಗಿನ ಕೊಂದು ಬಿಟ್ಟೆಲ್ಲೋ ಕಟಕ. ನಿಂಗಪ್ಪ ಇವನು ಹಿಂಗ ಬಿಡುದು ಬೇಡ, ಅಲ್ಲಿ ಹಿಂಗ ಬಿಡುದು ಬೇಡ. ಈಗಿಂದ ಪೊಲೀಸ್ ಸ್ಟೇಷನ್ ಫೋನ್ ಹಚ್ಚ, ಇವನ ಒದ್ದು ಒಳಗ್ ಹಾಕ್ಸುನು. ಇಂದ ಇಕ್ಕಿನ ಕೊಂದಿ, ನಾಳೆ ಇಕ್ಕಿನ ಕೊಲ್ತಾನ. ಪಾಪ ನಾಡ್ದ ದುಡ್ಕೊಂತಿನ ಹೆಣ್ಮಗಳ ನಿಂಗವ್ನು ಕೊಲ್ತಾನ, ನಾಡದ ನಿನ್ನ ಕೊಲ್ತಾನ. ಎಂತ ಕಟಗರಿಗೆ ನಾ ಅವಕಾಶ ಕೊಡಂಗಿಲ್ಲ. ಮೊದಲ ಪೊಲೀಸ್ ಸ್ಟೇಷನ್ ಫೋನ್ ಹಚ್ಚಿ ನೀನು ಒದ್ದು ಒಳಗ್ ಹಾಕಿಸ್ತಾನ. ಬ್ಯಾಡ್ರಿ, ಆಗುದಾಗಿ ಹೋಗೈತಿ. ಯಾರು ಇಲ್ಲ ತೇಳಿ ತ್ರಾಸ ಮಾಡ್ಕೊಳಕತ್ಯಾನ. ಅಣ್ಣದರಿ ಅತ್ತಿಗದನಿ ತ್ರಾಸ ಮಾಡ್ಕೋಬೇಡಪ್ಪ, ಚಿಂತೆ ಮಾಡ್ಬೇಡಪ್ಪ ಅಂತ ಹೇಳ. ಕರುಣೆ ತೋರ್ಸಿ ಅಂದ್ರ ನಾಳೆ ನಿನ್ನ ಕೊಲ್ತಾನ, ನಿನ್ನ ಬಿಡಂಗಿಲ್ಲ. ಬೇಡಣ ಅಣ್ಣ, ನಾನು ಹೆಂಡತಿನ ಕೊಂದಿಲ್ಲಣ್ಣ. ಅಣ್ಣ ನಾ ಪೊಲೀಸ್ ಸ್ಟೇಷನ್ ಕಳಿಸ್ಬೇಡಣ ಅಣ್ಣ, ನಿನ್ ಕೈ ಮುಗಿತೀರಣ್ಣ. ಬೇಡಣ, ನಾನು ಹೆಂಡತಿನ ಅಣ್ಣ ನಾನ್ ಕೊಲೆ ಹೆಂಗ್ ಮಾಡ್ಯಾನ? ಇಲ್ಲಣ್ಣ ಅಣ್ಣ ನನ್ನ ದೇವತೆ ಅಣ್ಣ ಇವಳು. ಅಣ್ಣ ನನ್ನ ಮನಸ್ಸು ನಿನಗೆ ಗೊತ್ತಿಲ್ಲ ಅಣ್ಣ. ಯಾವತ್ತು ಯಾವ ಕ್ಷಣದಲ್ಲೂ ತಪ್ಪು ಮಾಡೋಲ್ಲ ನಿನಗೆ. ಬಾಯಿ ಮಾತಿಗೆ ಬಗ್ಗದ ಮಕ್ಕಳು ಎಲ್ಲಿ ಬಗ್ಗಿಸ್ಬೇಕನ್ನೋ ನನಗ್ ಗೊತ್ತೈತಿ. ಈಗಿಂದ ಪೊಲೀಸ್ ಸ್ಟೇಷನ್ ಫೋನ್ ಹಚ್ತಾನ. ನಿಂಗಪ್ಪ ಗಾಡಿ ಚಾಲು ಮಾಡಿ ಹೋಗುನು ಪೊಲೀಸ್ ಸ್ಟೇಷನ್ ಬಾ, ಹೋಗುನು. ಅಣ್ಣ ಬೇಡ ಬಿಡ್ರಿ ಗೌಡ್ರ, ಬೇಡ ಬಿಡ್ರಿ ಅಣ್ಣ. ಆಳಾಗಿರೋದು ಕಲ್ಕೋ.
ಅಣ್ಣ ಬೇಡಣ್ಣ ಪೊಲೀಸ್ ಸ್ಟೇಷನ್ ಕಳ್ಸಿಬೇಡ ನನಗೆ ಕಾಲು ಬೀಳ್ತಾನ ಬೇಡಣ್ಣ ಎಳ್ಮೇಲೆ ಅಣ್ಣ ಕಾಲು ಬಿದ್ರ ಪರಿಹಾರ ಆಗಂಗಿಲ್ಲ. ನಾ ಹೇಳ್ದಂಗ್ ಕೇಳ್ತಿಲ್ಲೋ? ಅಣ್ಣ ಇನ್ನು ಹೆಂಗ್ ಹೇಳ್ತಿ ಹಂಗ ಕೇಳ್ತಾನ. ಪೊಲೀಸರು ಬಂದ್ರಂದ್ರ ಏನ್ ಹೇಳ್ಬೇಕು ನೀ? ಹೇಳಣ್ಣ ಏನಂತ ಹೇಳಣ್ಣ. ಬಡತನ ಕಂಚಿ ನನ್ನ ಹೆಂಡತಿಗೆ ನಾನ ವಿಷ ಹಾಕಿ ಕೊಂದನ್ರಿ ಅಂತ ಒಪ್ಕೋಬೇಕ. ಇಲ್ಲಣ್ಣ ನಾನು ಹೆಂಡತಿ ನಾನೇ ಹಂಗ್ ಕೊಡ್ಲಿ ಅಣ್ಣ. ಇಲ್ಲಣ್ಣ ನಾನು ಕೊಂದಿಲ್ಲಣ್ಣ, ನಾನು ಕೊಂದಿಲ್ಲ. ಅಂದ್ರ ನೀ ಇಲ್ಲದಾಗ ಬಂದು ನಿನ್ನ ಹೆಂಡತಿ ನಾನ ಕೊಂದು ಹೋಗಿನ ಆ ಮನ್ಯಾಗಿರವ್ ನೀ ಕೊಂದವ್ ನೀ ಪೊಲೀಸರಿಗೆ ಶರಣಾದಿ ಬಿಡತನ. ಊರಿಗೊಂದ ನ್ಯಾಯ ನಿನಗೊಂದ ನ್ಯಾಯನ. ನಾಳೆ ಜನ ಎಲ್ಲ ಅನ್ತಾರ ಶ್ರೀಕಂಠೇಗೌಡ್ರ ತಪ್ಪು ಮಾಡಿದವ್ರು ಒಳಗ್ ಹಾಕಿಸ್ತಾನು, ತಮ್ಮ ಹೆಂಡತಿನ ಕೊಂದು ಮನ್ಯಾಗಿಟ್ಟುಕೊಂಡೇಳಿ ನಾಳೆ ಅಪರಾಧ ನಾವು ಹೊತ್ಕೋಬೇಕಾಕೈತಿ. ನಾ ಎಷ್ಟು ಒಳ್ಳೆಯವನ ಗೊತ್ತೈತಿಲ್ಲ ಜನರಿಗೆ. ಆ ಒಳ್ಳೆವ ಒಮ್ಮೆ ಸಿಟ್ಟಿಗೇರಿಂದ್ರೆ ಏನ್ ಮಾಡ್ತಾನೋ ಗೊತ್ತಾಗಂಗಿಲ್ಲ. ನಿನ್ನ ಹೆಂಡತಿ ಅಪರಾಧ ನೀ ಹೊತ್ಕೋತಿಲ್ಲೋ? ಹೆಂಗ್ ಗೊತ್ಕೊಲಿ ಅಣ್ಣ, ನನ್ನ ಹೆಂಡತಿ ನಾನ ಕೊಲೆ ಮಾಡ್ಲಿ ಅಂತ ಹೆಂಗ್ ಗೊತ್ಕೊಲಿ ಅಣ್ಣ? ಅಣ್ಣ ಕಾಲ್ ಬೀಳ್ತಾರಣ್ಣ. ಆಯ್ತಣ್ಣ ನಾನು ಒಪ್ಕೋತೀನಿ, ನನ್ನ ಉಳಿಸಣ, ನನ್ನ ಉಳಿಸಣ. ಈಗ ಬದುಕು ರೀತಿ ಕಳ್ಕೊಂಡದಿ ಮೇಲೆ. ಏಯ್ ಅಣ್ಣ ಪೊಲೀಸ್ ಸ್ಟೇಷನ್ ಕಳ್ಸಂಗಿಲ್ಲ ನಿನ್ನ. ಅಣ್ಣ ಒಬ್ಬರಿಗೆ ಗೊತ್ತಾತು ಒಬ್ಬರಿಗೆ ಗೊತ್ತಿಲ್ಲ. ಗಪ್ಪನ ನಿನ್ನ ಹೆಂಡತಿನ ತೆಗದ ಹೋಗುದು ಬಿಡನು ಇಲ್ಲೇ. ಏನ್ ಹೇಳ್ತ? ಯಾರ ಮುಂದೆ ಉಸಲು ಬಿಡಂಗಿಲ್ಲ ನನ್ನ ಹೆಂಡತಿ ಸತ್ತಾಳಂತ. ಇಲ್ಲಣ್ಣ ಏನ್ ಹೇಳ್ಬೇಕು? ನಾನು ಹೆಂಡತಿ ಬಡತನ ಜನ್ಮದಲ್ಲಿ ತಾನ ಹೊಸತು ಅಂತ ಹೇಳ್ತೀರಣ್ಣ. ಹಂಗ ಹೇಳಂಗಿಲ್ಲ. ಮತ್ತೆ ಹೆಂಗಣ್ಣ? ನನ್ನ ಹಟ್ಟಿಗೆ ಗಂಡಸ್ತಾನಿಲ್ಲ, ಬಾಳೆ ಮಾಡ್ಲಾರಕ್ ನನ್ನ ಹೆಂಡತಿ ಯಾವನ ತಗೊಂಡ್ ರಾತ್ರಿ ಓಡಿ ಹೋಗ್ಯಾಳ ಅಂತ ಹೇಳ್ಬೇಕ. ಆಯ್ತಣ್ಣ ಹಂಗ ಹೇಳ್ತೀರಣ್ಣ. ಏ ನಿಂಗ ಬಾ ಮುಂದಿಲ್ಲಿ. ಹೇಳ್ರಿಪ್ಪ. ಈ ಮನ್ಯಾಗ ನಡೆದ ವಿಷಯ ಇಲ್ಲೇ ಗಪ್ಪಾಗಿರ್ಬೇಕ. ಅಪ್ಪಿ ತೆಪ್ಪಿ ಊರಾಗ ಬಾಯ್ ಬಿಟ್ಟಂದ್ರ ಮಗನ ಹಿಂದೆ ಶೀತಾನ ಮಣ್ಣು ಕೊಡ್ತನು, ನಾಳೆ ನಿನ್ನ ಮಣ್ಣು ಕೊಡ್ತಾನ. ಇಲ್ರಿ ಇಲ್ರಿ ಮೊದಲು 7-8 ಆಳ್ ತಗೋ, ಜಗ್ಗ ತಗದ್ ಹೋಗುದು ಬಿಡು ನಕ್ಕಿನ. ಆಯ್ತ್ರಿಯಪ್ಪ. ಹೋಗ ಸಣ್ಕಿ ಗುದ್ಲಿ ತಗೋ ಹೋಗ. ಆಯ್ತಣ್ಣ. ಕಣ್ಣೀರ್ ವರ್ಷದ ಸಾಕಿನ ಹೊತ್ಕೊಂಡು ನೀನ್ ಹೇಳ್ತೀನ. ಬಣ್ಣದ ಗಿಟ್ಟಾರ ಬಾಯಿ ಮಾಡೋದು ಸಾಕ, ಮಣ್ಣು ಕೊಡೋದಕ್ಕಿನ ಸೊಂಬೇರಿನ. ಏಯ್ ಮನ ಏನ್ ನೋಡ್ತಿ ತಗೋ ನೀನ್ ಹೇಳ್ತೀನ. ಎಲ್ಲಿಗೆ ಹೊಕ್ಕಿ? ಗೌಡ್ತಿನ ಮಣ್ಣು ಕೊಡಾಕ್ ಹೋಗ್ತನ್ರಿ. ಮಣ್ಣು ಕೊಡ ಅವ್ರು ಬ್ಯಾರೇನದಾರ. ಇನ್ನು ಬಾಯಿ ಮುಚ್ಕೋದಷ್ಟೇ ನಿನ್ನ ಕೆಲಸ. ಇಲ್ಲಿ ನಡೆದ ವಿಷಯ ಎಲ್ಲರೇ ಹೊರಗ ಊರಾಗ ಬಾಯಿ ಬಿಟ್ಟು ಹೇಳ್ದೆ ತಿಳ್ಕೋ, ನಿನ್ನೂ ಮಣ್ಣು ಕೊಡ್ತನ. ಏನ್ ಹೇಳ್ತ? ಬಿಡ್ರಿ. ಎಲ್ಲರೇ ಬಸವಂತನ ಹೆಂಡತಿ ಸತ್ತಾಳತ ನಿನ್ನ ತವ್ರ ಮನೆ ಕಡೆ ನಿನ್ನ ಕಳ್ಳ ಬಳಿಗೆ ಫೋನ್ ಹಚ್ಚಿ ಹೇಳ್ದೆ ತಿಳ್ಕೊನಿ. ಆಕಿ ಜಾಗಕ್ಕ ನೀನು ಹೋಗ್ಬೇಕಾಕತಿ. ಇಲ್ರಿ ಏನ್ ಹೇಳ್ಬೇಕು ಮಂದಿಗೆ? ನನ್ ತಂಗಿ ಊರ್ಗ್ ಹೋಗ್ಯಾಳ. ಏಯ್ ಮತ್ತೇನ್ ಹೇಳ್ಬೇಕ್ರಿ? ಬಸವಂತನ ಜೋಡಿ ಬಾಳೆ ಮಾಡಲಾರ್ದ ರಾತ್ರಿ ಓಡಿ ಹೋಗ್ಯಾಳ ದೇಶಾಂತರ ಯಾವನ ತಗೊಂಡತ್ ಹೇಳ್ಬೇಕ. ನೀವ್ ಹೇಳ್ದಂಗ ಹೇಳ್ತನ್ರಿ. ಹಿಡಿಯವ್ವ ಹೆಂಗತಿ ಶ್ರೀಕಂಠೇಗೌಡನ ಚದುರಂಗದ ನಾಟಕ ಇನ್ನು ಚಾಲು ಆತ ಹೊಸ ನಾಂದಿ.